ನಳದಮಯಂತಿಯರ ಕಥೆ ಭಾಗ 1. ನಿಷಧ ದೇಶದ ರಾಜ ವೀರಸೇನನ ಮಗ ನಳ. ವಿದರ್ಭ ರಾಜ್ಯದ ಭೀಮ ಮಹಾರಾಜನ ಪುತ್ರಿ ದಮಯಂತಿಯ ಸೌಂದರ್ಯ ತಿಳಿದು ಅವಳ ಮೇಲೆ ಅವಿಚಾರಿತವಾಗಿ ಆಕರ್ಷಿತನಾದನು. ಒಮ್ಮೆ ನಳನು ಉದ್ಯಾನದಲ್ಲಿ ಓಡಾಡುವಾಗ ಕೆಲವು ಮಾಯಾಹಂಸಗಳನ್ನು ಕಂಡು ಅವುಗಳಲ್ಲಿ ಒಂದನ್ನು ಹಿಡಿದುಕೊಂಡನು. ಹಂಸವು ತನ್ನ ಪ್ರಾಣವನ್ನು ಉಳಿಸಿದರೆ ನಿನಗೇನಾದರೂ ಸಹಾಯ ಮಾಡುವೆ ಎಂದಿತು. ತನ್ನ ಪ್ರಸಂಗದಲ್ಲಿ ದಮಯಂತಿಯ ಮುಂದೆ ನಿಂತು ನಿಮ್ಮ ಮೇಲೆ ಉತ್ತಮ ವರ್ಣನೆ ಮಾಡುವೆನೆಂದು ಹೇಳಿತು. ನಳನು ಹಂಸವನ್ನು ಹಾರಲು ಬಿಟ್ಟನು. ಹಂಸವು ದಮಯಂತಿಯ ಬಳಿ ಹೋಗಿ ನಳನ ಬಗ್ಗೆ ಸೂಕ್ತ ಗೀತೆಗಳನ್ನು ಹಾಡಿತು. ಇದರ ಪರಿಣಾಮವಾಗಿ ದಮಯಂತಿ ನಳನ ಬಗ್ಗೆ ತಿಳಿದು ಅವನ ಮೇಲೆ ಪ್ರೇಮವನ್ನು ಹೊಂದಿದಳು. ಯಾವಾಗಲೂ ಏಕಾಂತದಲ್ಲಿರಲು ಬಯಸಿದಳು. ಆಕೆಯ ಸಖಿಯರು ಅವಳ ಮನಸ್ಥಿತಿಯನ್ನು ನೋಡಿ ತಂದೆ ರಾಜ ಭೀಮನಿಗೆ ಅವಳು ಅಸ್ವಸ್ಥಳಾಗಿರುವಳೆಂದು ತಿಳಿಸಿದರು. ಇದರಿಂದ ಗಾಬರಿಯಾದ ರಾಜ ಮಗಳಿಗೆ ವಿವಾಹ ಮಾಡಲು ಒಂದು ಸ್ವಯಂವರವನ್ನು ಆಯೋಜಿಸಿದ. ಸ್ವಯಂವರದಲ್ಲಿ ಯಾರೆಲ್ಲ ಪಾಲ್ಗೊಂಡರು, ಮದುವೆ ಹೇಗಾಯಿತು ಎಂದು ಮುಂದಿನ ಭಾಗದಲ್ಲಿ ತಿಳಿಯೋಣ.